ಶಿವಗಂಗೆ ಬೆಟ್ಟವು ಬೆಂಗಳೂರಿನಿಂದ ಸುಮಾರು 54 ಕಿಲೋಮೀಟ್ರ್ ಹಾಗೂ ತುಮಕೂರಿನಿಂದ 25 ಕಿಲೋಮೀಟರ್ ದೂರದಲ್ಲಿದೆ. ಈ ಶಿವಲಿಂಗ ಬೆಟ್ಟ ಒಂದು ಅತ್ಯಂತ ಪ್ರಸಿದ್ಧ ಯಾತ್ರಾ ಸ್ಥಳವಾಗಿದೆ. ಈ ಬೆಟ್ಟ ಶಿವಲಿಂಗಾಕಾರದಲ್ಲಿರುವುದರಿಂದ ಇದನ್ನು ಶಿವಗಂಗೆ ಬೆಟ್ಟ ಅಂತಲೇ ಕರೆಯುತ್ತಾರೆ. ಈ ಬೆಟ್ಟದ ತಪ್ಪಲಿನಲ್ಲಿ ಒಂದು ಶಕ್ತಿ ದೇವತೆ ಇದೆ. ಆದಿಶಕ್ತಿ ಕೆಂಪಮ್ಮ ದೇವಿಯ ಒಂದು ದೇವಸ್ಥಾನ ಇದೆ. ಇದು ಅತ್ಯಂತ ಪವರ್ಫುಲ್ ದೇವಸ್ಥಾನ. ಬೆಂಗಳೂರಿನ ಸುತ್ತಮುತ್ತಲು ಮತ್ತು ರಾಜ್ಯದ ವಿವಿಧ ಭಾಗಗಳಿಂದ ಬಂದು ಆದಿಶಕ್ತಿ ಕೆಂಪಮ್ಮ ದೇವಿಗೆ ವಿಶೇಷ ಪೂಜೆ ಸಲ್ಲಿಸ್ತಾ ಇದ್ದಾರೆ. ನೋಡಿ, ಇದು ಶಿವಗಂಗೆ ಬೆಟ್ಟದ ಒಂದು ದೃಶ್ಯ. ಈ ಬೆಟ್ಟದ ತಪ್ಪಲಿನಲ್ಲೇ ಆದಿಶಕ್ತಿ ಕೆಂಪಮ್ಮ ದೇವಿಯ ದೇವಸ್ಥಾನ ಇದೆ. ಈ ದೇವಿಯ ದೇವಸ್ಥಾನದ ಒಂದು ದೃಶ್ಯವನ್ನು ನಿಮಗೆ ದರ್ಶನ ಮಾಡ್ತಾಯಿವೆ. ರಾಜ್ಯದ ಮೂಲೆ ಮೂಲೆಗಳಿಂದ ಬಂದು ಮತ್ತು ಬೆಂಗಳೂರಿನ ವಿವಿಧ ಭಾಗಗಳಿಂದ ಬಂದು ಇಲ್ಲಿ ಭಕ್ತರು ಪೂಜೆ ಮಾಡ್ತಾರೆ. ಪೂಜೆ ಮಾಡಿ ಇಲ್ಲಿ ದೇವಿಗೆ ವಿಶೇಷವಾಗಿ ನೈವೇದ್ಯಗಳನ್ನು ಅರ್ಪಿಸ್ತಾರೆ ಮತ್ತು ಅಲ್ಲೇ ಭೋಜನಗಳನ್ನು ಸಿದ್ಧತೆ ಮಾಡಿ ಅಲ್ಲೇ ಊಟ ಮಾಡುವ ಒಂದು ಸಂಪ್ರದಾಯ ಅನಾದಿ ಕಾಲದಿಂದ ನಡೆದು ಬಂದಿದೆ. ಬೆಟ್ಟದ ತಪ್ಪಲಿನಲ್ಲಿ ದೇವಸ್ಥಾನ ಇದೆ. ಅತ್ಯಂತ ಆಕರ್ಷಕ ನಿಸರ್ಗ ರಮಣೀಯವಾದ ಒಂದು ತಾಣದಲ್ಲಿ ದೇವಸ್ಥಾನ ಇದೆ. ಈ ಬೆಟ್ಟ ಶಿವಲಿಂಗಾಕಾರದಲ್ಲಿದೆ. ನೋಡಿ, ಇದು ಆದಿಶಕ್ತಿ ಕೆಂಪಮ್ಮ ದೇವಿ ದೇವಸ್ಥಾನದ ಊರಿನ ಒಂದು ದೃಶ್ಯ ಇದು. ಆ ಊರಿಗೆ ನಾವೀಗ ಪ್ರವೇಶ ಮಾಡ್ತಾ ಇದ್ದೀವಿ. ತುಂಬ ಸೈಲೆಂಟ್ ಆಗಿದೆ. ಒಂದು ಶಾಂತವಾದ ಒಂದು ವಾತಾವರಣ ಇದೆ. ಒಂದು ಜಾನಸ್ಥವಾದ ಒಂದು ಊರು ಅಂತ ಹೇಳ್ಬೋದು. ಇದು ಅಲ್ಲಿಂದ ಸ್ವಾಗತ ಕಮಾನು ದೇವಸ್ಥಾನಕ್ಕೆ ಹೋಗಲಿಕ್ಕೆ. ನಿಮಗೆ ಶಿವಗಂಗೆ ಬೆಟ್ಟದಿಂದ ಒಂದು 3 ಕಿಲೋಮೀಟರ್ ಅಥವಾ 4 ಕಿಲೋಮೀಟರ್ ದೂರದಲ್ಲಿ ಆದಿಶಕ್ತಿ ಕೆಂಪಮ್ಮ ದೇವಿಯ ದೇವಸ್ಥಾನ ಇದೆ. ಈ ದೇವಸ್ಥಾನ ತುಂಬ ವಿಶೇಷವಾದ ದೇವಸ್ಥಾನ ಮತ್ತು ಅತ್ಯಂತ ಶಕ್ತಿ ದೇವಸ್ಥಾನ. ಇದನ್ನು ಚಿಕ್ಕಕೋಟಗೆರೆಯಲ್ಲಿ ಬರುತ್ತೆ ದೇವಸ್ಥಾನ. ಈ ದೇವಸ್ಥಾನವನ್ನು ನೀವು ಒಮ್ಮೆ ಭೇಟಿ ನೀಡಬೇಕು. ನಿಸರ್ಗದ ರಮಣೀಯವಾದ ಪ್ರದೇಶದಲ್ಲಿ ದೇವಸ್ಥಾನ ಇದೆ. ಅತ್ಯಂತ ಸೈಲೆಂಟಾದ ಒಂದು ಪ್ರದೇಶ ಇದು. ಆದಿಶಕ್ತಿ ಕೆಂಪಮ್ಮ ದೇವಿ ಮತ್ತು ಶಕ್ತಿ ದೇವತೆ ರಾಜ್ಯದ ಮೂಲೆ ಮೂಲೆಗಳಿಂದ ಮತ್ತು ಬೆಂಗಳೂರಿನಿಂದ ಇಲ್ಲಿ ಜನ ಭಕ್ತಾದಿಗಳು ಬಂದು ವಿಶೇಷ ಪೂಜೆಗಳನ್ನು ಸಲ್ಲಿಸ್ತಾರೆ, ಹರಕೆ ಹೊರ್ತಾರೆ. ಅವರ ಇಷ್ಟಾರ್ಥಗಳನ್ನು ಈ ಶಕ್ತಿ ದೇವತೆ ಈಡೇರಿಸ್ತಾರೆ ಎನ್ನುವ ನಂಬಿಕೆ ಇದೆ. ನೂರಾರು ಸಂಖ್ಯೆ ಜನ ಬಂದು ಇಲ್ಲಿ ವಿಶೇಷ ಪೂಜೆ ಸಲ್ಲಿಸ್ತಾರೆ ತಾಯಿಗೆ. ಇದು ಆದಿಶಕ್ತಿ ಕೆಂಪಮ್ಮ ದೇವಸ್ಥಾನದ ದೃಶ್ಯ ನೋಡಿ. ಸಾವಿರಾರು ಜನ ಬಂದಿಲ್ಲಿ ಪೂಜೆ ಸಲ್ಲಿಸಿ ದೇವಿಗೆ ವಿಶೇಷವಾದ ನೈವೇದ್ಯ ಸಲ್ಲಿಸ್ತಾರೆ. ಇಲ್ಲಿ ಕುರಿ ಕೋಳಿನ ಬಲಿ ಕೊಟ್ಟು ಅಲ್ಲೇ ನೈವೇದ್ಯ ಮಾಡಿ ಊಟ ಮಾಡಿ ಭಕ್ತರು ಬರ್ತಾರೆ. ಅದೇ ಸಂಪ್ರದಾಯ. ಅಲ್ಲಿ ಅವರ ಹರಕೆ ಹೊತ್ತವರು ಕುರಿ ಕೋಳಿ ಬಲಿ ಕೊಟ್ಟು ಅಲ್ಲೇ ನೈವೇದ್ಯ ಮಾಡಿ ಅಲ್ಲೇ ಊಟ ಮಾಡಿ ಬರ್ತಾರೆ. ಆ ಥರ ಒಂದು ವಿಶೇಷವಾದ ಒಂದು ಶಕ್ತಿ ದೇವತೆ. ಸಾವಿರಾರು ಮಂದಿ ಭಕ್ತರು ಇಲ್ಲಿ ಆಗಮಿಸ್ತಾರೆ. ಪ್ರತಿ ವರ್ಷವೂ ದೇವಿಗೆ ವಿಶೇಷ ಪೂಜೆ ಸಲ್ಲಿಸ್ತಾರೆ. ಆದಿಶಕ್ತಿ ಕೆಂಪಮ್ಮ ದೇವಿ ದೇವಸ್ಥಾನ ಇದು ಅನಾದಿ ಕಾಲದಿಂದಲೂ ದೇವಸ್ಥಾನಕ್ಕೆ ವಿಶೇಷ ಒಂದು ಪೂಜೆ ಸಲ್ಲಿಸುವ ಸಂಪ್ರದಾಯ ನಡ್ಕೊಂಡು ಬರ್ತಾಯಿದೆ. ನಾಡಪ್ರಭು ಕೆಂಪೇಗೌಡರ ಕಾಲದಿಂದಲೂ ಈ ಪ್ರದೇಶದ ಈ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸ್ತಾ ಇತ್ತು. ನಾಡಪ್ರಭು ಕೆಂಪೇಗೌಡರು ಸಹ ಈ ದೇವಿಗೆ ಪೂಜೆ ಸಲ್ಲಿಸ್ತಾಯಿದ್ರು. ಆ ಕಾಲದಿಂದಲೂ ಈ ದೇವಿ ದೇವಸ್ಥಾನಕ್ಕೆ ಒಂದು ಪೂಜೆ ಸಲ್ಲಿಸುವ ಪ್ರಕ್ರಿಯೆ ನಡೀತಾ ಇದೆ. ಇದೊಂದು ಐತಿಹಾಸಿಕವಾದ ಪ್ರದೇಶ ಅಂತಲೇ ಹೇಳ್ಬೋದು. ದೇವಸ್ಥಾನ ನೋಡಿ, ಹಲವಾರು ಮಂದಿ ಭಕ್ತರು ಬಂದು ಇಲ್ಲಿ ವಿಶೇಷ ಪೂಜೆ ಸಲ್ಲಿಸ್ತಾ ಇದ್ದಾರೆ ಮತ್ತು ಇಲ್ಲಿ ಒಂದು ಪೂಜೆ ಸಲ್ಲಿಸಿದರು ದೇವಿಗೆ ತಮ್ಮ ಹರಕೆಗಳನ್ನು ತೀರಿಸ್ತಾರೆ ಮತ್ತು ಪ್ರಸಾದ ವಿತರಣೆಯನ್ನು ನಡೆಯುತ್ತೆ. ಪ್ರತಿ ಭಾನುವಾರ ಮತ್ತು ವಿಶೇಷ ದಿನಗಳಲ್ಲಿ ಇಲ್ಲಿ ಭಕ್ತರು ಬಂದು ವಿಶೇಷ ಪೂಜೆ ಸಲ್ಲಿಸೋದು ನಡೆದುಕೊಂಡು ಬರ್ತಾಯಿದೆ. ನೋಡಿ, ಇದು ಆ ಊರಿನ ಒಂದು ದೃಶ್ಯ. ಇದು ಆದಿಶಕ್ತಿ ಕೆಂಪಮ್ಮ ಕ್ಷೇತ್ರದ ಒಂದು ದೃಶ್ಯ ಇದೆ ನೋಡಿ. ಆ ಊರಿನ ಒಂದು ದೃಶ್ಯ. ಇದು ಶಿವಗಂಗೆ ಬೆಟ್ಟದ ತಪ್ಪಲಿನಲ್ಲೇ ಈ ದೇವಸ್ಥಾನ ಬರುತ್ತೆ. ಒಮ್ಮೆ ಭೇಟಿ